ನಮಸ್ಕಾರ ಫ್ರೆಂಡ್ಸ್. ಸ್ಟಾಕ್ ಮಾರ್ಕೆಟನ್ನು ತಿಳಿಯೋದು ಅಷ್ಟೊಂದು ಸುಲಭ ಅಲ್ಲ. ಎಷ್ಟೊಂದು ಜನ ಇದರಲ್ಲಿ ಬರೋಕ್ಕೆ ಹೆದರ್ತಾರೆ. ಆದರೆ ಬಂದವರು ಮಾತ್ರ ಯಾರು ಇದನ್ನು ತಿಳ್ಕೊಂಡಿದ್ದಾರೆ ಅವರು ಡೆಫಿನೆಟಾಗಿ ಹಣ ಮಾಡೇ ಮಾಡ್ತಾರೆ. ಯಾರು ಪೇಷನ್ಸಿಂದ ನಾನು ಸ್ಲೋವಾಗಿ ಹಣ ಗಳಿಸ್ತೀನಿ, ನನ್ನ ಹತ್ರ ಒಂದೇ ಒಂದು ನೈಟಲ್ಲಿ ದುಡ್ಡು ಡಬಲ್ ಆಗಲ್ಲ, ಯಾವುದೋ ಒಂದು ಲೈಫಲ್ಲಿ ಶಾರ್ಟ್ಕಟ್ ಇಲ್ಲ, ಈ ರೀತಿ ಯಾರು ತಿಳ್ಕೊಂಡಿದ್ದಾರೆ ಅವರು ಡೆಫಿನೆಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಮಾಡೇ ಮಾಡ್ತಾರೆ. ಇದರಲ್ಲಿ ಎಂಥ ಒಂದು ರಿಸರ್ಚು, ಎಂಥ ಒಂದು ಟೆಕ್ನಿಕ್ಕು ಅಥವಾ ಒಂದು ಯಾವುದೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾರ ಹತ್ರ ಟಿಪ್ಸ್ ಕೇಳ್ಕೋಬೇಕು, ಏನೂ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಹತ್ರ ಕೆಲವೊಂದು ಕ್ವಾಲಿಟೀಸ್ ಇರಲೇಬೇಕು ಈ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನಿಫ್ಟಿ ಒಂದು ಗ್ರಾಫನ್ನು ನೋಡ್ತಾ ಇರ್ಬೋದು. ಈ ನಿಫ್ಟಿ ಕಳೆದ 5 ವರ್ಷದಲ್ಲಿ 10 ವರ್ಷದಲ್ಲಿ ಸತತವಾಗಿ ಕಂಟಿನ್ಯೂಸ್ಲಿ ಒಳ್ಳೆ ರಿಟರ್ನ್ನ ಕೊಟ್ಟಿದೆ. ಬಟ್ ಆದರೂ ಕೆಲವೊಂದು ಇಂಥ ಜನ ಇರ್ತಾರೆ, ಅವರು ಟ್ರೇಡಿಂಗ್ ಮಾಡಿಕೊಂಡು ಲಾಸಲ್ಲಿರ್ತಾರೆ ಅಥವಾ ಕರೆಕ್ಟ್ ಸ್ಟಾಕನ್ನು ಹಿಡಿದಿರಲ್ಲ. ಸ್ಟಾಕನ್ನು ಹಿಡಿದಿದ್ದರೂ ಅದನ್ನು ಒಂದು ದೀರ್ಘಾವಧಿ, ಒಂದು ಲಾಂಗ್ ಟರ್ಮ್ ಸಲುವಾಗಿ ಅವರು ಆ ಸ್ಟಾಕಲ್ಲಿ ಇರಲ್ಲ. ಹೀಗಾಗಿ ಏನಾಗಿಬಿಡುತ್ತೆ, ಅವ್ರಿಗೆ ಈ ದೊಡ್ಡ ರ್ಯಾಲಿ ಆದ್ರೂ ಅದರ ಒಂದು ಪ್ರತಿಫಲ ಇರುತ್ತಲ್ಲ ಅದು ಸಿಕ್ಕಿರಲ್ಲ. ಅಂಥವ್ರಿಗೆ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ನನ್ನ ಅನಿಸಿಕೆಗಳನ್ನು ಹೇಳಬೇಕಂತೀನಿ. ಅದಕ್ಕೆ ಈ ಮನಿ ಮ್ಯಾಟ್ರಸ್ ಯೂಟ್ಯೂಬ್ ಚಾನಲನ್ನು ನಿಮಗೆ ಇಷ್ಟ ಆದರೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಂದು ಮಾರ್ಕೆಟ್ ರಿಲೇಟೆಡ್ ವೀಡಿಯೋಸ್ ನಾನು ನಿಮ್ಮ ಸಲುವಾಗಿ ಹಾಕ್ತಾ ಇರ್ತೀನಿ. ಮತ್ತು ವೀಡಿಯೋಸ್ ಲೈಕ್ ಆದರೆ, ವೀಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ. ಬನ್ನಿ, ಏನು ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಚೆನ್ನಾಗಿ ದುಡ್ಡು ಗಳಿಸಬೇಕು, ಸೇಫ್ಟಿ ಇರಬೇಕು, ಕ್ಯಾಪಿಟಲ್ಲು ಹಾಕಿರುವಂಥ ಹಣ ಸೇಫ್ಟಿಯಾಗಿರಬೇಕು, ಡಿವಿಡೆಂಡ್ ಇನ್ಕಮ್ಮು ಚೆನ್ನಾಗಿ ಬರ್ತಾ ಇರಬೇಕು, ಒಂದು ಫೈನಾನ್ಷಿಯಲಿ ಒಂದು ಸ್ಟ್ರಾಂಗ್ ಆಗಬೇಕು. ನೀವು ಅದಕ್ಕೆ ಏನು ಮಾಡಬೇಕು, ಎಸ್ಪೆಷಲಿ ಸ್ಟಾಕ್ಸ್ ಸೆಲೆಕ್ಷನ್ ಮಾಡುವಾಗ ಯಾವ ಸ್ಟಾಕು ಒಳ್ಳೆ ಬಿಸ್ನೆಸ್ ಇದೆ ಮತ್ತು ಯಾವ ಸ್ಟಾಕು ಒಂದು ಕಮ್ಮಿ ರೇಟಲ್ಲಿದೆ ಅಂಥ ಸ್ಟಾಕ್ಸನ್ನು ಹುಡುಕೋದು ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ಹೈ ರೇಟಲ್ಲಿ ಬೈ ಚಾನ್ಸ್, ಫಾರ್ ಎಕ್ಸಾಂಪಲ್ ನಾನೊಂದು ಇಲ್ಲಿ SBI ಸ್ಟಾಕನ್ನು ತೆಗೆದಿದ್ದೀನಿ. ಈ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 871 ರೂಪಾಯಿ ಇದರ ಪ್ರೈಸ್ ನಡೀತಿದೆ. ಇಲ್ಲಿ ನೀವು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ PE ರೇಷಿಯೋ ಸಿಗ್ತಾಯಿದೆ. TTM PE ಅಂತ ಇದೆಯಲ್ಲ, 11.41 ಅಂತ ಬಂದಿದೆ, 11.41. ಬಟ್ ಇದೇ ಸೆಕ್ಟರ್ PE ನೋಡಿದ್ರೆ 12.44. ಅಂದರೆ ಇದು ಸೆಕ್ಟರ್ PEಗಿಂತ ಈ ಸ್ಟಾಕು ಕಡಿಮೆ ರೇಟಲ್ಲೇ ಇದೆ. ದ್ಯಾಟ್ ಮೀನ್ಸ್ SBI ಒಂದು ನೋಡಿದ್ರೆ ಒಂದು ಒಳ್ಳೆ PEದಲ್ಲಿ ಸಿಗ್ತಾಯಿದೆ. SBI ಅಂದರೆ ಅಷ್ಟೊಂದು ಕಾಸ್ಟ್ಲಿ ಆಗಿಲ್ಲ ಈ ಸ್ಟಾಕು. ದೆನ್ ನೆಕ್ಸ್ಟ್ ಕಮ್ ಟು ದ ಚಾರ್ಟ್, ಹೌ ದ ಸ್ಟಾಕ್ ಈಸ್ ಪರ್ಫಾರ್ಮ್ಡ್ ಇನ್ ದ ಲಾಸ್ಟ್ 1 and 2 years. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಸ್ಟಾಕು 570 ರೂಪಾಯಿ 75 ರೂಪಾಯಿದಿಂದ ಒಂದು ವರ್ಷದಲ್ಲಿ ಒಂದು 840 ರೂಪಾಯಿಗೆ ಬಂದು ಮುಟ್ಟಿದೆ. ಒಂದು ಒಳ್ಳೆ ರಿಟರ್ನ್ ಇದು. ನೀವು ಒಂದು ವರ್ಷದಲ್ಲಿ ಯಾವುದೇ ಸ್ಟಾಕು ಡಬಲ್ ಆಗಬೇಕು ಅಥವಾ ಒಂದು 150% ರಿಟರ್ನ್ ಕೊಡಬೇಕು ಈ ರೀತಿ ನೋಡಬೇಡಿ. ನೀವೊಂದು 5 ವರ್ಷದ ಚಾರ್ಟ್ ನೋಡೋಕ್ಕೆ ಹೋದರೆ ಇಲ್ಲಿ 2020ರಲ್ಲಿ 180 160 ರೂಪಾಯಿ ಇರುವಂಥ ಈ ಸ್ಟಾಕು 160 180ರಿಂದ ಇವಾಗ 850ಕ್ಕೆ ಬಂದು ಮುಟ್ಟಿದೆ. ಇದು ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆಯ ರಿಟರ್ನು. ಇಂಥ ಒಂದು ಒಳ್ಳೆಯ ಸ್ಟಾಕ್ಸನ್ನು ನೀವು ಲಾಂಗ್ ಟರ್ಮ್ ಸಲುವಾಗಿ ಈವನ್ ಇವತ್ತಿನ ಬೆಲೆಯಲ್ಲೂ ಸಹ ನೀವು ಹಿಡಿದ್ರೆ ತಪ್ಪೇನಲ್ಲ. ಯಾಕಂದರೆ ಗೋರ್ಮೆಂಟ್ ಕಂಪ್ನಿಯಲ್ಲಿ ತುಂಬ ಚೇಂಜಸ್ ಆಗ್ತಿದೆ. ಇದೆಲ್ಲ ನೋಡೋಕ್ಕೆ ಕೂತ್ರೆ ಗೌರ್ಮೆಂಟ್ ಕಂಪ್ನೀಸ್ ಎಲ್ಲನೂ ಗೌರ್ಮೆಂಟ್ ಕಂಪ್ನೀಸ್ ನೋಡ್ಬೋದು ನೀವು. ONGC ಆಗಲಿ, SBI ಆಗಲಿ, ಕೆನರಾ ಬ್ಯಾಂಕ್ ಆಗಲಿ, ಪವರ್ ಗ್ರಿಡ್, NTPC, ಕೋಲ್ ಇಂಡಿಯಾ, ಈ ರೀತಿ ಸುಮಾರು ಕಂಪ್ನಿ ಗೌರ್ಮೆಂಟ್ ಕಂಪ್ನೀಸ್ ಎಲ್ಲ ಇದೆ. ಅದು ಒಳ್ಳೆಯ ರಿಟರ್ನ್ನ ಕೊಟ್ಟಿದೆ. ಬ್ಯಾಂಕಿಂಗ್ ಸೆಕ್ಟರಿಂದ ನೀವು SBI ಈ ರೀತಿ ಒಂದು ಕಡಿಮೆ ರೇಟಲ್ಲಿ ಸೆಲೆಕ್ಷನ್ ಮಾಡಿದ್ರೆ ತಪ್ಪೇನಿಲ್ಲ. ಆದರೆ ಎಂಥ ಸ್ಟಾಕ್ಸಲ್ಲಿ ಸೆಲೆಕ್ಷನ್ ಮಾಡಲಿಕ್ಕೆ ಹೋಗಬಾರ್ದು? ಕ್ವಶನ್. ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ನಾನು ಕೊಡೋಕ್ಕಾಗಲ್ಲ. ಆದರೆ ಅನಿಸಿಕೆ ಮಾತ್ರ ನಾನು ಡೆಫಿನೆಟ್ಲಿ ಕೊಡ್ಬೋದು. ಅದಕ್ಕೆ ಎಂಥ ಸ್ಟಾಕ್ಸಲ್ಲಿ ಹಿಡಿಬಾರ್ದು ಅಂದರೆ, ಯಾವ ಸ್ಟಾಕು ಆಲ್ರೆಡಿ 8 to 10 ಟೈಮ್ಸ್ ಆಗಿದೆ ಮತ್ತು ಅದರಲ್ಲಿ ಒಳ್ಳೆಯ ರಿಟರ್ನ್ ಸಿಕ್ಕಿದೆ, ಬಟ್ ಆದರೂ ಇನ್ನೂ ಸ್ಟಾಕ್ಸ್ ಕಂಟಿನ್ಯೂಸ್ಲಿ ಮಾರ್ಕೆಟಲ್ಲಿ ಓಡ್ತಿದೆ, ಅಂಥ ಸ್ಟಾಕ್ಸಲ್ಲಿ ನಾನು ಪರ್ಸ್ನಲಿ ನಾನು ಅಂಥ ಸ್ಟಾಕ್ಸಲ್ಲಿ ದುಡ್ಡು ಹಾಕೋಕ್ಕೆ ಯೋಚನೆ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಸಲುವಾಗಿ ಒಂದು ಅಂಥ ಸ್ಟಾಕನ್ನು ನಾನು ಈ ಸ್ಕ್ರೀನ್ ಮೇಲೆ ತೊಗೋತೀನಿ, ನೋಡ್ಬೋದು. ನಾನು ಇವತ್ತು ಅದರಿಗೋಸ್ಕರ ಒಂದು ರೈಲ್ವೆ ಸ್ಟಾಕನ್ನು ತೊಗೋತೀನಿ. ಬನ್ನಿ ಗೆಳೆಯರೆ,
ನಾನು ಇವತ್ತು ಒಂದು ನಿಮಗೋಸ್ಕರ ಒಂದು ಆರ್ ವಿ ಎನ್ ಎಲ್ ಸ್ಟಾಕನ್ನು ಒಂದು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ನಾನು ಈ ಸ್ಟಾಕ್ ತೊಗೊಂಡಿರೋ ಮೀನಿಂಗು ಈ ಸ್ಟಾಕನ್ನು ತೊಗೋಬಾರ್ದು ಅಂತಲ್ಲ, ಬಟ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರೇಲ್ ವಿಕಾಸ್ ನಿಗಮ ಲಿಮಿಟೆಡ್ ಒಂದು ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ. ಇದೊಂದು ರೈಲ್ವೆಗೆ ಒಂದು ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡುವಂಥ ಕಂಪ್ನಿ. ಈ ಕಂಪ್ನಿ 1,26,00,00,000 ಮಾರ್ಕೆಟ್ ಕ್ಯಾಪಿಟಲ್ ಮತ್ತು ಪಿ ನೋಡಿ, ಇಲ್ಲಿ ಸೆಕ್ಟರ್ ಪಿ 45, ಬಟ್ ಈ ಸ್ಟಾಕದ ಪಿ 80. ಸ್ವಲ್ಪ ಹೈ ಪಿ ಇದಲ್ಲಿದೆ. ಹೈ ಪಿ ಇದಲ್ಲಿ ಯಾಕಿದೆ? ಸ್ಟಾಕು ಸಿಕ್ಕಾಪಟ್ಟೆ ರ್ಯಾಲಿ ಕೊಟ್ಟಿದೆ. ಸ್ಟಾಕ್ ಎಷ್ಟೊಂದು ರ್ಯಾಲಿ ಕೊಟ್ಟಿದೆ ಸ್ವಲ್ಪ ನೋಡೋಣ. ಸ್ಟಾಕು ಕಳೆದ 5 ವರ್ಷದಲ್ಲಿ 2,500 ಇಷ್ಟು ಪಟ್ಟಿದು ಓಡಿದೆ ಸ್ಟಾಕು. 2,500, ಇಟ್ಸ್ ಎ ವೆರಿ ಬಿಗ್ ಹ್ಯೂಜ್ ರ್ಯಾಲಿ. ಇಂಥ ಒಂದು ಒಳ್ಳೆಯ ಚೆನ್ನಾಗಿ ಓಡಿರುವಂಥ ಸ್ಟಾಕು ಆಬ್ವಿಯಸ್ಲಿ ನಾನು ಹೋಗ್ತೀನಿ. ಇನ್ನೂ ಇಂಡಿಯನ್ ಮಾರ್ಕೆಟಲ್ಲಿ ರೈಲ್ವೆ ಸೆಕ್ಟರಲ್ಲಿ ಮಾಡುವಂಥ ಕೆಲಸ ಸುಮಾರಿದೆ. ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು. ಹೊಸ ಟ್ರ್ಯಾಕ್ಸನ್ನು ಇನ್ನೂ ಸುಮಾರು ಪ್ಲೇಸಲ್ಲಿ ಲೇಔಟ್ ಮಾಡಬೇಕು. ಮತ್ತು ಪಾಪ್ಯುಲೇಷನ್ ತಕ್ಕಂತೆ ರೈಲ್ವೆ ಪ್ಯಾಸೆಂಜರ್ಸದು ಒಂದು ಇದೆಲ್ಲ ಒಂದು ಭೀಡ್ ಇದೆಯಲ್ಲ, ಅಂದರೂ ಪ್ಯಾಸೆಂಜರ್ಸು ತುಂಬ ಜಾಸ್ತಿ. ಮತ್ತು ರೈಲ್ವೇಸಲ್ಲಿ ಇನ್ನೂ ಸುಮಾರು ಜನ ವೇಟಿಂಗ್ ಲಿಸ್ಟಲ್ಲಿ ಹೋಗ್ತಾ ಇರ್ತಾರೆ, ಅಥವಾ ಜನರಿಗೆ ರೈಲ್ವೆ ಫೆಸಿಲಿಟೀಸಲ್ಲಿ ಇನ್ನೂ ಸಿಗೋದು ಸಾಕಷ್ಟಿದೆ. ಈ ಎಲ್ಲ ಪ್ಲೇಸಲ್ಲಿ ಗೌರ್ಮೆಂಟ್ ಆಲ್ರೆಡಿ ಡೂಯಿಂಗ್ ವೆಲ್, ಡೆವಲಪ್ ಮಾಡ್ತಿದೆ. ಬಟ್ ಯಾವ ಸ್ಟಾಕು ಒಂದು 30 ರೂಪೀಸ್ದಿಂದ ಇವಾಗ ಒಂದು 600 ರೂಪಾಯಿಗೆ ಹೋಗಿ ಮುಟ್ಟಿದೆ. ಇಂಥ ಸ್ಟಾಕ್ಸಲ್ಲಿ ನಾನು ಇವಾಗ ನನ್ನ ಹತ್ರ ಇರೋ ಫ್ರೆಶ್ ಹಣನ ಇದರಲ್ಲಿ ಹಾಕೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಯಾಕೆ ನೋಡ್ತೀನಿ? ಯಾಕಂದರೆ ಮಾರ್ಕೆಟಲ್ಲಿ ಇನ್ನೂ ಸುಮಾರು ಸ್ಟಾಕ್ಸ್ ಇದೆ, ಅದು ಕಡಿಮೆ ರೇಟಲ್ಲಿದೆ. ನಾನು ಇಂಥ ಸ್ಟಾಕ್ಸಲ್ಲಿ ಹಾಕಿ ಸ್ವಲ್ಪ ಹೈ ರಿಸ್ಕ್ ತೊಗೊಂಡು ಇಂಥ ಸ್ಟಾಕ್ಸಲ್ಲಿ ಹಾಕಿ ಹಣ ಮಾಡೋಕ್ಕಿಂತ ಯಾವ ಸ್ಟಾಕು ಕಡಿಮೆ ರೇಟಲ್ಲಿದೆ ಮತ್ತು ಕಂಪ್ನಿ ಒಳ್ಳೆಯದಿದೆ ಅಂಥ ಸ್ಟಾಕ್ಸಲ್ಲಿ ನಾನು ಹಾಕೋಕ್ಕೆ ಬಯಸ್ತೀನಿ. ಅಂಥ ಸ್ಟಾಕ್ಸಲ್ಲಿ ನಾನು ಪೇಷನ್ಸಾಗಿ ಇರೋಕ್ಕೆ ಬಯಸ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಉಜ್ವಲ್ ಒಂದು ಎಕ್ಸಾಂಪಲ್ ಸಲುವಾಗಿ ತೊಗೊಂಡಿದ್ದೀನಿ. ಈ ಸೆಕ್ಟರ್ ಪಿ ನೋಡ್ಬೋದು. ಸೆಕ್ಟರ್ ಪಿ 18 ಇದೆ, ಬಟ್ ಈ ಸ್ಟಾಕು 6.78 ಪಿ ರೇಷೋದಲ್ಲಿ ಸಿಗ್ತಾ ಇದೆ. ಇಂಥ ಒಂದು ಸ್ಟಾಕು ತುಂಬ ದಿವಸದಿಂದ, ಇದು ಒಂದು 5 ವರ್ಷದಿಂದ ನೋಡ್ಬೋದು ನಾವು. ಅಷ್ಟೊಂದು ಹೇಳ್ಕೊಳ್ಳೋ ಹಾಗೆ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿಲ್ಲ. ಬಟ್ ಕಂಪ್ನಿ ಕ್ವಾರ್ಟರ್ಲಿ ರಿಸಲ್ಟನ್ನು ನಾನು ನೋಡ್ತಾ ಇರ್ತೀನಿ. ಕಂಪ್ನಿ ಉಜ್ವಲ್ ಸ್ಮಾಲ್ ರಿಯಲಿ ಡೂಯಿಂಗ್ ವೆಲ್. ಇವ್ರದ್ದು ಕ್ವಾರ್ಟರು ಮತ್ತು ಇಯರ್ ಆನ್ ಇಯರ್ ರಿಸಲ್ಟ್ಸಲ್ಲಿ ಒಂದು ಬದಲಾವಣೆ ಕಾಣ್ತಿದೆ. ಇವರು ಒಳ್ಳೆ ಪ್ರಾಫಿಟನ್ನು ಕೂಡ ತೋರಿಸ್ತಿದ್ದಾರೆ. ಕಡಿಮೆ ಪಿ ಇದಲ್ಲಿದೆ. ರೇಟ್ 44 ರೂಪಾಯಿ ಮಾತ್ರ ಇದೆ. ಇಂಥ ಒಂದು ಸ್ಟಾಕು ಇವತ್ತು ತೊಗೊಂಡ್ರೆ ನಾಳೆ ಮೇ ಬಿ, ನಾನು ಹೇಳ್ತಾ ಇಲ್ಲ, ಬಟ್ ಮೇ ಬಿ ಆರ್ ವಿ ಎನ್ ಎಲ್ ಥರ ಒಂದು ಪರ್ಫಾರ್ಮ್ ಮಾಡೋ ಚಾನ್ಸಸ್ಸು, ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೂ ಒಂದು 44 ರೂಪಾಯಿ ಇರುವಂಥ ಸ್ಟಾಕು 150 ರೂಪಾಯಿ ಹೋಗುವಂಥ ಒಂದು ಶಕ್ತಿ ಇದ್ದೇ ಇರುತ್ತೆ. ಆ ಒಂದು ರಿಟರ್ನಲ್ಲಿ ನಾವು ಹ್ಯಾಪಿ ಇರಬೇಕು, ಅಷ್ಟೇ ರಿಟರ್ನನ್ನು ಬಯಸಬೇಕು, ಮತ್ತು ಇಂಥ ಸ್ಟಾಕ್ಸನ್ನು ಸೆಲೆಕ್ಷನ್ ಮಾಡಬೇಕು ನೀವು ಅಂತ ನನಗನ್ಸುತ್ತೆ. ಬಾಕಿ ಸ್ಟಾಕ್ ಮಾರ್ಕೆಟಲ್ಲಿ ಯಾರೂ ರೈಟ್ ಇಲ್ಲ, ಯಾರೂ ರಾಂಗ್ ಇಲ್ಲ. ಬಟ್ ಹೇಳೋ ಅರ್ಥ ಇಷ್ಟೇ: ಸ್ಟಾಕ್ಸನ್ನು ಸೆಲೆಕ್ಷನ್ ಮಾಡುವಾಗ ಒಳ್ಳೆಯ ಸ್ಟಾಕ್ಸನ್ನು ಸೆಲೆಕ್ಷನ್ ಮಾಡಬೇಕು, ಕಡಿಮೆ ರೇಟಲ್ಲಿ ಇರಬೇಕು ಅಂಥ ಸ್ಟಾಕ್ಸನ್ನು ಸೆಲೆಕ್ಷನ್ ಮಾಡಬೇಕು, ಪಿ ರೇಷೋ ಕಡಿಮೆ ಇರಬೇಕು, ಡಿವಿಡೆಂಡ್ ಹಿಸ್ಟ್ರಿ ಚೆನ್ನಾಗಿರಬೇಕು ಸ್ಟಾಕ್ಸದ್ದು, ಕಂಪ್ನಿ ಕ್ವಾರ್ಟರ್ಲಿ ರಿಸಲ್ಟು ಚೆನ್ನಾಗಿ ಕೊಡ್ತಾ ಇರಬೇಕು. ಇಲ್ಲಿ ನೀವು ನೆಟ್ ಪ್ರಾಫಿಟ್ ಉಜ್ವಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕದ್ದು ನೋಡಿದ್ರೆ 2022ರಲ್ಲಿ 415 ಕೋಟಿ ರೂಪಾಯಿ ಲಾಸನ್ನು ಕೊಟ್ಟಿತ್ತು. ಆಮೇಲೆ 1,100 ಕೋಟಿ ರೂಪಾಯಿ ಪ್ರಾಫಿಟು. ಅದರ ನೆಕ್ಸ್ಟ್ 2024 ಇಯರಲ್ಲಿ 1,282 ಕೋಟಿ ರೂಪಾಯಿ ಪ್ರಾಫಿಟನ್ನು ಕೊಟ್ಟಿದೆ. ರೆವೆನ್ಯೂ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಈಸ್ ಎ ಗುಡ್ ಸೈನ್ ಶೋವಿಂಗ್ ಉಜ್ವಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಅದು ಒಂದು ನೆಕ್ಸ್ಟ್ ಬರೋ ಟೈಮಲ್ಲಿ ಇನ್ನೂ ಚೆನ್ನಾಗಿ ಸ್ಟಾಕ್ ಪ್ರೈಸ್ ಪರ್ಫಾರ್ಮ್ ಮಾಡುತ್ತೆ. ಬೇಕಂದರೆ ನೀವು ಬರೆದಿಟ್ಕೊಳ್ಳಿ ದೋಸ್ತ್ರೆ. ಇವತ್ತು ಇದು ಜುಲೈ ತಿಂಗಳು, ಇವತ್ತು 44 ರೂಪಾಯಿ ಇರುವಂಥ ಈ ಉಜ್ವಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕು ನೆಕ್ಸ್ಟ್ 3 ಇಯರ್ಸಲ್ಲಿ ನೀವು ನೋಡಿ ಯಾವ ಪ್ರೈಸಲ್ಲಿ ಬಂದಿರುತ್ತೆ. ಗೆಳೆಯರೇ, ವಿಡಿಯೋ ಚೆನ್ನಾಗಿ ಅನಿಸಿದಲ್ಲಿ ಲೈಕ್ ಮಾಡಿ, ಮತ್ತು ಇಂಥ ಒಂದು ವೀಡಿಯೋಸನ್ನು ನೋಡೋಗೋಸ್ಕರ ಮನಿ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.